ಎಲ್ರಿಗೂ ನಮಸ್ಕಾರ. ಮತ್ತೆ ಡಿಸಿಸಿ ಬ್ಯಾಂಕಿಗೆ ಅಧ್ಯಕ್ಷ ರಾಜಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಚೇತನ್ ಕುಮಾರ್. ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಕಳೆದ 25 ವರ್ಷಗಳಿಗಿಂತೂ ಈ ವರ್ಷ ಬಹಳ ಒಂದು ರೋಚಕತೆಯಿಂದ ಕೂಡಿದೆ. ಯಾಕೆಂದ್ರೆ ಪ್ರತಿ ವರ್ಷ ಪ್ರತಿ ಬಾರಿಯೂ ಕೂಡ ಚುನಾವಣೆ ನಡೆದ ಸಂದರ್ಭದಲ್ಲೇ 5 ವರ್ಷಕ್ಕೆ ಒಮ್ಮೆ ನಡೆದ ಚುನಾವಣೆಯಲ್ಲಿ ರಾಜಣ್ಣವರು ಇಂಥವ್ರನ್ನೇ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದಾಗ ಅವಿರೋಧವಾಗಿ ಎಲ್ಲರೂ ಕೂಡ ಆಯ್ಕೆ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಒಂದು 6 ಕ್ಷೇತ್ರಗಳಲ್ಲಿ ರಾಜಣ್ಣವರ ಅಭ್ಯರ್ಥಿ ವಿರೋಧವಾಗಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಕಾರಣ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ರಣಕಾಳೆಯಾಗಿದೆ. ಆದರೂ ಕೂಡ ಮತ್ತೆ ಡಿಸಿಸಿ ಬ್ಯಾಂಕಿಗೆ ರಾಜಣ್ಣ ಅಧ್ಯಕ್ಷ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ರಾಜಣ್ಣ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇದೇ ರಾಜಣ್ಣ ಅವರು. ಕಳೆದ 25 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ತನ್ನದೇ ಆದ ವರ್ಚಸ್ಸನ್ನ ಕ್ರಿಯೇಟ್ ಮಾಡಿಕೊಂಡು ಅನೇಕ ರೈತಾಪಿ ವರ್ಗದ ಕುಟುಂಬಗಳಿಗೆ ಸಾಲಗಳನ್ನ ನೀಡ್ತಾ ರಾಜಣ್ಣ ಅಂದ್ರೆ ಡಿಸಿಸಿ ಬ್ಯಾಂಕ್ ಅನ್ನುವ ಮಟ್ಟಿಗೆ ತನ್ನದಾದ ಶಕ್ತಿಯನ್ನ ಪ್ರದರ್ಶನ ಮಾಡ್ಕೊ ಬಂದರು ಇದೇ ರಾಜಣ್ಣ ಅವರು. ಇಂತಹ ರಾಜಣ್ಣ ಅವರಿಗೆ ರಾಜಕಾರಣದ ಜೀವನದಲ್ಲಿ ಎಲ್ಲ ಒಂದ್ ಕಡೆ ಮುಳುವಾಯ್ತಾ ಈ ಮಂತ್ರಿ ಸ್ಥಾನ ಕೊಟ್ಟಿದ್ದು ಅಂತ ಅಂದ್ರೆ ಸಹಕಾರ ಸಚಿವರಾಗಿದ್ದವರು ಯಾವ್ದಾವ್ದೋ ಹೇಳಿಕೆಗೋಸ್ಕರ ಅನೇಕ ರೀತಿಯ ಗೊಂದಲಗಳಿಗೆ ಷಡ್ಯಂತ್ರಗಳ ನಡುವೆ ಅವ್ರನ್ನ ಸಹಕಾರ ಮಂತ್ರಿಯಿಂದ ಇಳಿಸ್ತಾರೆ, ಕೆಳಗೆ ರಾಜೀನಾಮೆ ಕೊಡ್ತಾರೆ. ಮತ್ತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಲ್ಲೂ ಕೂಡ ರಾಜಣ್ಣ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತ ಅನೇಕ ರೀತಿಯ ನಾಯಕರು, ಜಿಲ್ಲೆಯ ನಾಯಕರು ಒಳಸಂಚನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮೊನ್ನೆ ರಾಜಣ್ಣ ಮತ್ತೆ ರಾಜೇಂದ್ರ ರಾಜಣ್ಣ ಸೇರಿ 8 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟಾರೆ ತುಮಕೂರು ಡಿಸಿಸಿ ಬ್ಯಾಂಕ್ಗೆ 14 ಕ್ಷೇತ್ರಗಳು ಬರ್ತಾರೆ, 14 ಡೈರೆಕ್ಟರ್ಗಳು ಬರ್ತಾರೆ. ಅದರಲ್ಲಿ ಆಲ್ರೆಡಿ ರಾಜಣ್ಣ ಪರವಾಗಿ 8 ಜನ ಅವಿರೋಧವಾಗಿ ಆಯ್ಕೆ ಆಗಿರುವ ಕಾರಣ ಎಲ್ಲೋ ಒಂದ್ ಕಡೆ ಮತ್ತೆ ಡಿಸಿಸಿ ಬ್ಯಾಂಕ್ಗೆ ರಾಜಣ್ಣ ಅವರು ಅಧ್ಯಕ್ಷರಾಗ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಎಲ್ಲೆಲ್ಲಿ ರಾಜಣ್ಣ ಅವರಿಗೆ ಪೈಪೋಟಿ ಕೊಡಬೇಕು ಅಂತ ಹೊರಟಿದ್ದಾರೆ ಅಂತ ಕ್ಷೇತ್ರಗಳು ನೆನೆಸ್ಕೊಳ್ಳೋದಾದ್ರೆ ಮೊದಲು ಗುಬ್ಬಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ವಾಸು ಮತ್ತೆ ರಾಜಣ್ಣ ಒಂದು ರೀತಿ ಹಾವು ಮುಗಿಸಿಯಲ್ ರೀತಿ ಇದ್ದವರು. ಯಾಕೆಂದ್ರೆ ತುಮೂಲ್ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇದೇ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರು ತನ್ನ ಪತ್ನಿಯನ್ನ ತುಮೂಲ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ರಾಜಣ್ಣ ಅವರು ಪಾವಗಡ ಶಾಸಕ ವೆಂಕಟೇಶ್ ಅವ್ರನ್ನ ಆಯ್ಕೆ ಮಾಡಿ ಅವರ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ವೆಂಕಟೇಶ್ ಅವರು ತುಮೂಲ್ ಎಲೆಕ್ಷನ್ ನಿಲ್ಲದೆ ಇದ್ದ ಸಂದರ್ಭದಲ್ಲಿ ಅವರನ್ನ ನಾಮಿನಿ ಮಾಡಿಕೊಂಡು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಗುಬ್ಬಿ ಶ್ರೀನಿವಾಸ್ ಅವರಿಗೆ ಟಕ್ಕರ್ ಕೊಡ್ತಾರೆ. ಅದೇ ಟಕ್ಕರ್ನ ಗುಬ್ಬಿ ಶ್ರೀನಿವಾಸ್ ಅವರು ಡಿಸಿಸಿ ಬ್ಯಾಂಕ್ ಅಲ್ಲಿ ನಾನು ತೋರಿಸ್ತೇನೆ ನನ್ನ ಶಕ್ತಿನ ಅಂತ ಹೇಳ್ತಿದ್ರು. ಹಾಗಾಗಿ ಈ ಒಂದು ಚುನಾವಣೆ ರಾಜಣ್ಣ ವರ್ಸಸ್ ಗುಬ್ಬಿ ಶ್ರೀನಿವಾಸ್ ಅಂದ್ರೆ ತಪ್ಪಾಗ್ಲಾರ್ದು. ಆದ್ರೂ ಕೂಡ ರಾಜಣ್ಣ ಅವರಿಗೆ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಇರುವ ಕಾರಣ, ಎಲ್ಲ ನಿರ್ದೇಶಕರುಗಳ ಹಿಡಿತ ಇರುವ ಕಾರಣ ಆಲ್ರೆಡಿ 8 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇನ್ನು 6 ಕ್ಷೇತ್ರಗಳಲ್ಲಿ ಏನ್ ಪೈಪೋಟಿ ಇದೆ ಅಲ್ಲಿ 2 ಡೈರೆಕ್ಟರ್ಗಳು ಗೆದ್ರು ಸಾಕು ರಾಜಣ್ಣವರು ಮತ್ತೆ ಡಿಸಿಸಿ ಬ್ಯಾಂಕ್ ನ ಗದ್ದುಗೆಯನ್ನ ಹಿಡಿಯೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಗುಬ್ಬಿಯಲ್ಲಿ ರಾಜಣ್ಣ ಅಭ್ಯರ್ಥಿ ಪರ ಶ್ರೀನಿವಾಸ್ ಅವರು ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಅಲ್ಲಿ ಸೋತ್ರು ಗೆದ್ರು ರಾಜಣ್ಣ ಅವ್ರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಯಾಕೆಂದ್ರೆ ಆಲ್ರೆಡಿ 8 ಜನ ಇರುವ ಕಾರಣ 2 ಕ್ಷೇತ್ರಗಳಿಗೆ ಗೆದ್ರು ಸಾಕು. ಮತ್ತೊಂದು ಪಾವಗಡದಲ್ಲಿ ಈಗಿನ ಶಾಸಕ ವೆಂಕಟೇಶ್ ಅವರು ಅಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಹುತೇಕ ಅವರೇ ಗೆಲ್ಲುವಂತ ಚಾನ್ಸಸ್ ಇದೆ. ಅಲ್ಲಿಗೆ 8+1 9 ಸ್ಥಾನಗಳು ರಾಜಣ್ಣ ಅವ್ರ ಪರವಾಗಿ ಆಗ್ತಾರೆ. ಮತ್ತೊಂದು ಶಿರಾದಲ್ಲಿ ಪ್ರತಿ ಬಾರಿ GS ರವಿ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ತಾ ಬಂದಿದ್ರು. ಆದ್ರೆ ಈ ಬಾರಿ ತುಮೂಲ್ನ ನಿರ್ದೇಶಕರು JDS ಮುಖಂಡರು SR ಗೌಡ್ ಅವರು ನಾಮಪತ್ರ ಸಲ್ಲಿಸುವ ಕಾರಣ ಇಲ್ಲ ಒಂದ್ ಕಡೆ ಶಿರಾದಲ್ಲಿ ಟಫ್ ಕಾಂಪಿಟೇಷನ್ ಇದೆ. ಆದ್ರೆ ರಾಜಣ್ಣ ಅವರ ವರ್ಚಸ್ಸು ಮುಖಾಂತರ GS ರವಿ ಅವರು ಆಯ್ಕೆ ಆಗಬಹುದು. ಇಲ್ಲಿ ಶಿರಾದಲ್ಲಿ ರವಿ ಅವರಿಗೆ ವರ್ಚಸ್ಸು ಕಡಿಮೆ, ಬಟ್ ರಾಜಣ್ಣ ಅವರ ಮುಖ ನೋಡ್ಕೊಂಡು ಏನಾದ್ರೂ ಡೆಲಿಗೇಟ್ಸ್ ಗಳು ಮತ ನೀಡಿದ್ರೆ ಒಂದು ಕಡೆ ರಾಜಣ್ಣವರು ಈ ಕ್ಷೇತ್ರದಿಂದಲೂ ಅವರ ಅಭ್ಯರ್ಥಿ ಗೆಲ್ಲಬಹುದು. ಆದರೆ SR ಗೌಡ್ರಿಗೆ ತನ್ನದೇ ಆದ ಶಕ್ತಿ ವರ್ಚಸ್ಸು ಇರುವ ಕಾರಣ ಒಂದು ಶಿರಾ ಕ್ಷೇತ್ರ ಒಂದು ಗೊಂದಲಮಯವಾಗಿ ಇವತ್ತು ಇದೆ. ಮತ್ತೊಂದು ಕ್ಷೇತ್ರ ತಿಪ್ಟೂರ್ನ ಸಾಕ್ಷರಿಯವರು
ಶಾಸಕರು ಅವರೇ ನಾಮಪತ್ರ ಸಲ್ಲಿಸಿದ್ರು ಕೂಡ ಅವರ ವಿರುದ್ಧವಾಗಿ ಮತ್ತೊಬ್ಬರು ಪ್ರತಿಸ್ಪರ್ಧಿ ಮಾಡಿದ್ದಾರೆ. ಅಲ್ಲೂ ಕೂಡ ಷಡಕ್ಷರಿ ಅವರು ಆಯ್ಕೆ ಆಗ್ತಾರೆ. ಅಲ್ಲಿಗೆ ರಾಜಣ್ಣ ಅವರಿಗೆ 10 ಸ್ಥಾನಗಳು ಅವರ ಪರವಾಗಿ ಆಗ್ತದೆ. ಒಟ್ಟಾರೆ ರಾಜಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಮತ್ತೆ ಕೆ ರಾಜಣ್ಣ ಅವರು ಡಿಸಿಸಿ ಬ್ಯಾಂಕ್ ನ ಗದ್ದೆಗೆ ಹಿಡಿಯೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಕುಣಿಗಲ್ ಎಚ್ ಡಿ ರಂಗನಾಥ್ ಅಂತ ಅಂದ್ರೆ ಶಾಸಕರು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಂಬಂಧಿ, ಡಿ ಕೆ ಶಿವಕುಮಾರ್ ಅವರ ಒಡನಾಡಿ, ಡಿ ಕೆ ಶಿವಕುಮಾರ್ಗೆ ಯಾವ ರೀತಿ ರಾಜಕಾರಣದಲ್ಲಿ ಅಧಿಕಾರ ಸಿಗ್ತದೆ ಆ ರೀತಿ ಸಂಭ್ರಮ ಪಡಿಸೋದ್ರಲ್ಲಿ ಈ ರಂಗನಾಥ್ ಕೂಡ ಒಬ್ರು. ಎಲ್ಲೋ ಒಂದ್ ಕಡೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ನೀಡೋ ಸಂದರ್ಭದಲ್ಲಿ ಈ ರಂಗನಾಥ್ ಕೂಡ ಮುನಿಸ್ಕೊಂಡಿದ್ರು. ಹಾಗಾಗಿ ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು ಈ ಕುಣಿಗಲಲ್ಲಿ. ಆದ್ರೆ ಈ ಬಾರಿ ರಂಗನಾಥ್ ಅವರು ಟಕ್ಕರ್ ಕೊಡೋದಕ್ಕೆ ಒಬ್ಬ ಅಭ್ಯರ್ಥಿಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಮಾತಿದೆ. ಹಾಗಾಗಿ ಇಲ್ಲೂ ಕೂಡ ಒಂದು ಟಫ್ ಕಾಂಪಿಟೇಷನ್ ಏರ್ಪಟ್ಟಿದೆ. ಮತ್ತೊಂದು ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಅಂದ್ರೆ ಜೆ.ಸಿ. ಮಾಧುಸ್ವಾಮಿ ಅವರು ಮಾಜಿ ಕಾನೂನು ಸಚಿವರು. ಅವರು ಕೂಡ ಸಹಕಾರ ಇಲಾಖೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರಾದವರು ಕೆಎಂಎಫ್ ಒಂದು ಇಡ್ತಾ ಇದೆ. ಅವರು ಪ್ರತಿಸ್ಪರ್ಧಿ ಅವಿರೋಧವಾಗಿ ಆಯ್ಕೆ ಆದಾಗ ಯಾವುದೇ ರೀತಿ ಚಕಾರತ್ನ ಮಾಡ್ತಿರ್ಲಿಲ್ಲ. ಆದ್ರೆ ಈ ಬಾರಿ ರಾಜಣ್ಣ ಅವ್ರ ವಿರುದ್ಧವಾಗಿ ಒಬ್ಬ ಅಭ್ಯರ್ಥಿನ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಸಾರಿ 6 ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ರಲ್ಲ ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ಒಡ್ಡಿದ್ದಾರೆ. ಬಹುತೇಕ ರಾಜಣ್ಣ ಅವರು ಯಾರ್ಯಾರನ್ನ ನಿಲ್ಲಿಸಿದ್ದಾರೆ, ಒಂದು 2-3 ಕ್ಷೇತ್ರಗಳನ್ನು ಬಿಟ್ರೆ ಇನ್ನು 3 ಕ್ಷೇತ್ರದಲ್ಲೂ ಕೂಡ ರಾಜಣ್ಣ ಅವರ ಪರವಾಗಿ ಅಭ್ಯರ್ಥಿಗಳು ಗೆಲ್ಲುವ ಚಾನ್ಸಸ್ ಬಹುತೇಕ ಖಚಿತ. ಹಾಗಾಗಿ 8 ಜನ ಅವಿರೋಧವಾಗಿ ಆಯ್ಕೆ, ಇನ್ನು 3 ಜನ ಆಯ್ಕೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮತ್ತೆ ಡಿಸಿಸಿ ಬ್ಯಾಂಕ್ ಸಹಕಾರಿ ಅಧ್ಯಕ್ಷರಾಗಿ ರಾಜಣ್ಣ ಅವರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನ ಮಾಡ್ತಿದ್ದು ಮತ್ತೆ ಡಿಸಿಸಿ ಬ್ಯಾಂಕಿಗೆ ಕೆ.ಎನ್. ರಾಜಣ್ಣ ಅಧ್ಯಕ್ಷನ ಅಂತ. ಒಟ್ಟಾರೆ ಈ ರೀತಿ ಬೆಳವಣಿಗೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇದ್ದಾವೆ. ಇನ್ನು ಕೂಡ ಇವತ್ತು ಯಾರ್ಯಾರು ಅರ್ಜಿಯನ್ನು ಹಾಕಿದ್ದಾರೆ ಅವರು ಹಿಂಪಡೆಯೋದಕ್ಕೆ ಇವತ್ತು ಅವಕಾಶವಿದೆ. ಇಲ್ಲಿ ಏನಾದ್ರೂ ಒಂದು 2-3 ಅವಕಾಶಗಳನ್ನ ಹಿಂಪಡೆದ್ರೆ ಅರ್ಜಿಗಳನ್ನ, ಹಾಗಾಗಿ ಮತ್ತೆ ರಾಜಣ್ಣ ಅವರು ಅಧ್ಯಕ್ಷರಾಗೋದ್ರಲ್ಲಿ ಯಾವುದೇ ಸಾಧ್ಯತೆ ಇಲ್ಲ. ಒಟ್ಟಾರೆ ರಾಜಣ್ಣ ಅವ್ರನ್ನ ರಾಜಕಾರಣದಲ್ಲಿ ಮುಳುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರವನ್ನ ಈ ಜಿಲ್ಲೆಯ ರಾಜಕಾರಣಿಗಳು ಮಾಡ್ತಾ ಇದ್ರು. ಕೆಲವರು ರಾಜಣ್ಣ ಅವರ ವಿರುದ್ಧವಾಗಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ರಾಜಣ್ಣ ಅವ್ರನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಂದ ಕೆಳಗೆ ಇಳಿಸ್ಬೇಕು, ಸಹಕಾರ ಮಂತ್ರಿಯಿಂದ ಇಳಿದಿದ್ದಾರೆ. ಎಲ್ಲವನ್ನ ಇಳಿಸಿದ್ರೆ ರಾಜಣ್ಣ ಅವ್ರನ್ನ ಎಲ್ಲೋ ಒಂದ್ ಕಡೆ ಹಿನ್ನಡೆ ಪಡಿಸ್ಬೋದು ರಾಜಕಾರಣದಲ್ಲಿ ಅಂತಕೊಂಡಿದ್ರು. ಆದ್ರೆ ಈ ಡಿಸಿಸಿ ಬ್ಯಾಂಕ್ ನ ರಾಜಣ್ಣ ಅವ್ರನ್ನ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸತತ 25 ವರ್ಷಗಳ ಕಾಲ ರಾಜಕಾರಣದಲ್ಲಿ ಡಿಸಿಸಿ ಬ್ಯಾಂಕ್ ರಾಜಕಾರಣದಲ್ಲಿ ತನ್ನದೇ ಆದ ವರ್ಚಸ್ಸನ್ನ ಇಟ್ಕೊಂಡವ್ರು ಇದೇ ಕೆ.ಎನ್. ರಾಜಣ್ಣ ಅವರು. ಎಲ್ಲಿಗೆ ಹೋದ್ರು ಡಿಸಿಸಿ ಬ್ಯಾಂಕ್ ಅಂದ್ರೆ ಕೆ.ಎನ್. ರಾಜಣ್ಣ ಅನ್ನೋ ಮಟ್ಟಿಗೆ ತನ್ನದೇ ಆದ ಚಾಕುಚಕ್ಯತೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ತೋರಿಸ್ತವ್ರು ಈ ಕೆ.ಎನ್. ರಾಜಣ್ಣ ಅವರು. ಹಾಗಾಗಿ ಮತ್ತೆ ರಾಜಣ್ಣ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಆಗೋದ್ರಲ್ಲಿ ಬಹುತೇಕ ಖಚಿತ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅವರು ಇವತ್ತು ಯಾರ್ಯಾರು ನಾಮಿನಿ ಸದಸ್ಯರು ನಾಮನಿರ್ದೇಶನ ಮಾಡಿದ್ದಾರೆ, ಅರ್ಜಿಗಳನ್ನ ಹಾಕಿದ್ದಾರೆ, ಅವರು ಹಿಂಪಡೆಯೋದಕ್ಕೆ ಅವಕಾಶ ಇದೆ ಚುನಾವಣೆಯಿಂದ. ಹಾಗಾಗಿ ಕಾದು ನೋಡಬೇಕು ಏನೇನಾಗ್ತದೆ. ಒಟ್ಟಾರೆ ಕೆ.ಎನ್. ರಾಜಣ್ಣ ಅವರು ಅಧ್ಯಕ್ಷರಾಗೋದು 99% ಸಿದ್ಧ, 99% ಸತ್ಯ ಅನ್ನೋದು ಈ ನಮ್ಮ ವಾಹಿನಿ ಮುಖಾಂತರ ಹೇಳ್ತಾ ನಿಮ್ಗೆ ಎಲ್ರಿಗೂ ಕೂಡ ನಮ್ಮ ವಾಹಿನಿನ ಸದಾ ವೀಕ್ಷಣೆ ಮಾಡಿ. ಎಲ್ರಿಗೂ ನಮಸ್ಕಾರ.